ಬರೀ ಒಂದು ಫ್ಲೈಓವರ್ ಅಂತಂದರೆ ಕಾಂಕ್ರೀಟು ಸ್ಟೀಲ್ ಹಾಕಿರೋ ಒಂದು ಬ್ರಿಡ್ಜ್ ಕಟ್ಟೋದಲ್ಲ, ನಗರದ ಒಂದು ಅಸ್ಮಿತೆ ಅದು. ಈ ವರ್ಕ್ ನೋಡಿದ್ರೆ ಈಗಿನ ಟೆಕ್ನಾಲಜಿ ಪ್ರಕಾರ ಓನ್ಲಿ 2 years ಪ್ರಾಜೆಕ್ಟ್. 4 ಜನ ತರ್ತಾರೆ, ಅಲ್ಲಿ ಮೇಲೆ ಒಂದು 4 ಮಂದಿ ನಿಲ್ಸಿರ್ತಾರೆ. ಇದೇನು ಒಂಥರ ಇದು ಅನ್ಸೈಂಟಿಫಿಕ್ ಆಗಿ ವರ್ಕ್ ನಡ್ತಾ ಇದೆ. 21ನೇ ಶತಮಾನದಲ್ಲಿ ಪ್ರಾಜೆಕ್ಟ್ಗಳು 4 ವರ್ಷ ಇರೋದು 5 ವರ್ಷ 6 ವರ್ಷ 10 ವರ್ಷ ಸ್ಟ್ರೆಚ್ ಆಗುತ್ತೆ ಅಂತಂದರೆ ಅದು ಎಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅನಾಹುತ ಸಂಭವಿಸಿ ನಾವು ಪರಿಹಾರ ಹುಡ್ಕಕ್ಕೆ ಪ್ರಯತ್ನ ಮಾಡ್ತೀವಿ. ಪರಿಹಾರ ಕೊಡೋದು ಮುಖ್ಯ ಅಲ್ಲ, ನಮ್ಗೆ ಅನಾಹುತ ಆಗದಂಗೆ ನೋಡ್ಕೊಳ್ಳೋದು ಮುಖ್ಯ. ಚೆನ್ನಮ್ಮ ವೃತ್ತ ಅಂತಂದರೆ ಹೆಮ್ಮೆ ಪಡುವಂಥ ಒಂದು ಜಾಗ ಹೆಚ್ಚು. ಅದನ್ನು ಸಂಪೂರ್ಣವಾಗಿ ಕೆಟ್ಟೋಗಿದೆ. ಮುಂದೆ ಬರೋ ಪೀಳಿಗೆಗೆ ಅದು ಬರೀ ಒಂದು ಫೋಟೋದಲ್ಲೇ ನೋಡೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪ್ರಜಾವಾಣಿಯ ಓದುಗರು ಮತ್ತು ವೀಕ್ಷಕರಿಗೆ ಇಂದಿನ ಪಾಡ್ಕಾಸ್ಟ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಕಳೆದ 5-6 ವರ್ಷಗಳಿಂದ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ. ಕಾಮಗಾರಿಯ ವಿಳಂಬಕ್ಕೆ ಕಾರಣ, ಇದರಿಂದ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಎಂಬುದು ಇವತ್ತಿನ ಚರ್ಚೆಯ ವಿಷಯ. ನಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡೋದಕ್ಕೆ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ನ ಹುಬ್ಬಳ್ಳಿ ಧಾರವಾಡ ಸೆಂಟರ್ನ ಚೇರ್ಮನ್ ಆದಂತಹ ಸುರೇಶ್ ಕೆರೆಸೂರು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ನಗರಾಭಿವೃದ್ಧಿ ತಜ್ಞ ಸಂತೋಷ್ ನರಗುಂದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಈ ಕಾಮಗಾರಿ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡೋದಾದ್ರೆ, 2021ರಲ್ಲಿ ಅಂದಿನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಈ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರು. ಹುಬ್ಬಳ್ಳಿಯಲ್ಲಿ ಒಟ್ಟು 3.9 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. 349.49 ಕೋಟಿ ವೆಚ್ಚದ ಕಾಮಗಾರಿ ಇದಾಗಿದೆ. 2024ರ ಜೂನ್ ವೇಳೆಗೆ ಈ ಕಾಮಗಾರಿ ಮುಗಿಬೇಕಿತ್ತು. 2026ರ ಡಿಸೆಂಬರ್ ಒಳಗಡೆ ಈ ಕಾಮಗಾರಿಯನ್ನು ಮುಗಿಸೋದಕ್ಕೆ ಗಡುವು ನೀಡಲಾಗಿದೆ. ಗುತ್ತಿಗೆ ಪಡೆದ ಕಂಪನಿ 10 ವರ್ಷ ಇದನ್ನು ನಿರ್ವಹಣೆ ಮಾಡಬೇಕಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕಳೆದ 5-6 ವರ್ಷಗಳಿಂದ ಮೇಲ್ಸೇತುವೆ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಕಾಮಗಾರಿ ವಿಳಂಬದಿಂದಾಗಿ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಯಾವಾಗ ಕಾಮಗಾರಿ ಮುಗಿಯುತ್ತೆ, ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಲಾಗಿದೆಯೇ, ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಮೊದಲನೇ ನಮ್ಮ ಪ್ರಶ್ನೆ ಸಂತೋಷ್ ನರಗುಂದ್ ಸರ್ ಅವರಿಗೆ. ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ, ಹುಬ್ಬಳ್ಳಿಗೆ ಮೇಲ್ಸೇತುವೆ ಅಗತ್ಯ ಇತ್ತೆ? ಈ ವಿಷಯದ ಬಗ್ಗೆ ಹೇಳೋದಾದರೆ, ಕಳೆದ ಒಂದು 8-10 ವರ್ಷದ ಹಿಂದೆ ಈ ಒಂದು ಮೇಲ್ಸೇತುವೆ ಆಗಬೇಕು, ಈ ಥರ ಒಂದು ಆಗಬೇಕು ಅಂಥೇಳಿ ಒಂದು ಸರ್ಕಾರದಿಂದ ಒಂದು ಪ್ರಸ್ತಾವನೆ ಬಂತು. ಆದರೆ ಆವಾಗ ಭಾಳಷ್ಟು ಇದಕ್ಕೆ ವಿರೋಧ ವ್ಯಕ್ತ ಆಗಿತ್ತು. ಅದು ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಇರಲಿ, ಅಲ್ಲಿ ಏನು ವ್ಯಾಪಾರಿಗಳಿದ್ದಾರೆ, ಆಮೇಲೆ ನಮ್ಮ ನಾಗರಿಕರಿದ್ದಾರೆ, ಆಮೇಲೆ ಈ ಬೇರೆ ಬೇರೆ ಏನು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ಸ್ ಅವರಿದ್ದಾರೆ. ಎಲ್ಲರೂ ಭಾಳ ಇದ್ರ ಬಗ್ಗೆ ಒಂದು ಮಾಹಿತಿಯ ಕೊರತೆಯಿಂದ ಭಾಳ ವಿರೋಧ ವ್ಯಕ್ತ ಆಗಿತ್ತು. ಆದರೆ ಇಲ್ಲಿ ಏನಾಯ್ತಂದರೆ, ಸ್ಥಳೀಯ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಯಾಕಂದರೆ ಇದು ಒಂದು ಜಂಟಿ ಪ್ರಾಜೆಕ್ಟ್ ಆಗಿದೆ, ಜಂಟಿ ಯೋಜನೆ ಇರೋದರಿಂದ ಈ ಯಾವುದೇ 3 ಲೆವೆಲ್ನ ಸರ್ಕಾರದಿಂದ ಜನರಿಗೆ ಒಂದು ಸರಿಯಾದ ಮಾಹಿತಿ ತಲುಪಿಸಿ ಇದರ ಬಗ್ಗೆ ಒಂದು ಸರಿಯಾದ ಒಂದು ವ್ಯಾಪಕವಾದ ಒಂದು ಚರ್ಚೆ ನಡೆಸೋ ಒಂದು ಯಾವುದೇ ಒಂದು ಪ್ರಯತ್ನ ನಡೀಲಿಲ್ಲ. ಹಾಗಾಗಿ ಏನಾಯ್ತು ಅಂತಂದರೆ, ಏನು ಸರ್ಕಾರ ಮಾಡಬೇಕಂತೇಳಿ ಒಂದು ಒಂದು ಪ್ರಸ್ತಾವನೆ ತಂದಿತ್ತು, ಅದನ್ನೇ ತರಾತುರಿಯಲ್ಲಿ ಶುರು ಮಾಡಿಬಿಟ್ರು. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಜನರ ಸಹಭಾಗಿತ್ವ ಕಂಡು ಬರಲಿಲ್ಲ. ಈಗ ಆ ಒಂದು ಅಭಾವದಿಂದ ಏನಾಗುತ್ತೆ ಅಂತಂದರೆ, ಇದರ ಸಾಧಕ ಬಾಧಕಗಳೇನು, ಇದರಿಂದ ಏನು ಜನರಿಗೆ ಬೆನಿಫಿಟ್ಸ್ ಇದೆ, ಏನೆಲ್ಲ ತೊಂದರೆ ಆಗ್ಬಹುದನ್ನೋ ಒಂದು ಕಲ್ಪನೆನೇ ಇರಲಿಲ್ಲ. ಹಾಗಾಗಿ ಸಡನ್ಲಿ ಏನು ಯೋಚನೆ ಮಾಡದೇ ಈ ಥರ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಶುರು ಮಾಡಿದ್ದಕ್ಕೆ ಭಾಳಷ್ಟು ಇವತ್ತು ತೊಂದರೆಗಳು ಅನುಭವಿಸ್ತಾ ಇದೆ. ಸುರೇಶ್ ಸರ್ಗೆ ನನ್ನ ಮುಂದಿನ ಪ್ರಶ್ನೆ, ತಾವೊಬ್ಬ ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ, ಕಾಮಗಾರಿಯಲ್ಲಿ ಗುಣಮಟ್ಟದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈಗ ನಮ್ಮದು ಫ್ಲೈಓವರ್ ಬಗ್ಗೆ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಿದ್ದು ಅಂದರೆ, ಸುಮಾರು 6 ವರ್ಷದಿಂದ ಇದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಮತ್ತು ಇಷ್ಟು ಡಿಲೇ ಮಾಡೋದ್ರಿಂದ ಈಗ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅದರ ಒಂದು ಪ್ಲ್ಯಾನಿಂಗ್ಸು ವಗೈರೆ ಟೈಮ್ ಲಿಮಿಟ್ಸ್ ಇರ್ತಾವೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಟೈಮ್ ಲಿಮಿಟ್ ಆಲ್ರೆಡಿ ಹೆಚ್ಚಿಗೆ ಆಗೈತಿ. ಕೆಲವೊಂದು ವಿಷಯ ನೋಡೋಕ್ಕಾಗಲಿ ನಾವಲ್ಲಿ ವೀಕ್ಷಣೆ ಮಾಡಿಲಾಗಿ ಈಗ ಕೆಲವೊಂದು ಕಡೆ ಸ್ಟೀಲ್ ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದು ಮುಂದೆ ಭವಿಷ್ಯದಾಗ ಯಾವುದೋ ಒಂದು ಸ್ಟೀಲ್ ಆಗಲಿ ಕಾಂಕ್ರೀಟ್ ಆಗಲಿ ಇದು ಗಾಳಿ ಬಿಸಿಲು ನೀರು ಅದಕ್ಕೆ ಇಫೆಕ್ಟ್ ಆತಂದರೆ
ಅದು ಆಟೋಮೆಟಿಕ್ಲಿ ತನ್ನ ಕ್ವಾಲಿಟಿ ಕಂಟ್ರೋಲ್ ಮಾಡ್ತಾ ಕಡಿಮೆ ಆಗುತ್ತೆ, ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಅದು ಸೈಡ್ ಇಫೆಕ್ಟ್ ಆಗಿ ಮುಂದೊಂದು ಫ್ಯೂಚರ್ನಾಗ ಅನಾಹುತ ಆಗೋದಂತೂ ಇದು ಗ್ಯಾರಂಟಿ. ರಸ್ಟ್ ಹಿಡಿಯುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ಇಮಿಡಿಯೇಟಾಗಿ ಒಂದೊಳ್ಳೆ ಪ್ರಾಜೆಕ್ಟ್ ಲೇಟ್ ಆತಂತ ಇಮಿಡಿಯೇಟಾಗಿ ಅದಕ್ಕೆ ರಸ್ಟ್ ರೆಸಿಸ್ಟೆನ್ಸ್ ಕೆಮಿಕಲ್ಸ್ ಅಂತ ಇರ್ತಾವೆ, ಪೇಂಟು ಅಥವಾ ಏನೋ ಇರ್ತಾವೆ, ಸಾಕಷ್ಟು ಅದು ಮೆಟೀರಿಯಲ್ ಅದಾವೆ, ಅದನ್ನು ಹಚ್ಚಿ ಅದನ್ನೆಲ್ಲ ಮಾಡ್ಬೋದಾಗಿತ್ತು, ಮಾಡಿಲ್ಲ ಅವರು. ಭಾರತೀಯ ರಸ್ತೆ ಸುರಕ್ಷತಾ ಮಾನದಂಡ ಏನಿದೆ ಅದರ ಪ್ರಕಾರ ಈ ಕಾಮಗಾರಿಯಲ್ಲಿ ನಡೀತಿದೆಯಾ? ಯಾಕೆಂದರೆ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಆಕ್ಷೇಪ ವ್ಯಕ್ತ ಆದಾಗ ಅದನ್ನು ಸರಿ ಮಾಡ್ಕೊಳ್ಳೋ ಕೆಲಸ ಏನಾದ್ರು ಆಗಿದೆಯಾ ಅಲ್ಲಿ? ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಇದೇ ಟೈಪ್ ಮಾಡಬೇಕು ಅಂತ ಒಂದು ರೂಲ್ಸ್ ಐತಿ, ಇಷ್ಟೇ ದಿನದೊಳಗೆ ಮುಗಿಬೇಕು. ಮತ್ತು ಹೀಗೆ ಮಾಡ್ಬೇಕು ಅಂತ ಒಂದು ಮಾನದಂಡ ನಮ್ಮಲ್ಲಿ ಸಿವಿಲ್ ಇಂಜಿನಿಯರ್ಸ್ ಇರ್ತದೆ, ಕ್ವಾಲಿಟಿ ಓರಿಯಂಟೇಷನ್ ಆಗಲಿ ಏನೇ ಆಗಲಿ. ಎವ್ರಿ ಟೈಮ್ ಪ್ರಾಜೆಕ್ಟ್ ಏನೇ ಒಂದು ಕಾಂಕ್ರೀಟ್ ಹಾಕ್ಬೇಕಾದ್ರೆ ಅದನ್ನು ಕ್ಯೂ ಟೆಸ್ಟ್ ಅಂತ ಮಾಡ್ತಾ ಇರ್ತೀವಿ ನಾವು. ಕಾಂಕ್ರೀಟು, ಸ್ಟೀಲು ಎಲ್ಲ ಮೆಟೀರಿಯಲ್ ಟೆಸ್ಟ್ ಮಾಡೋದು. ಇವರು ಮಾಡ್ಯಾರಂತ ನಮ್ಗೆ ಅಜುಮಿನೇಷನ್ ಐತಿ, ಬಟ್ ಕೆಲವೊಂದು ನೋಡೋಕ್ಕಾಗಲಿ ಹಂಗೆ ಕಾಂಕ್ರೀಟ್ ಹಾಗೆ ಬಿಟ್ಟಿರ್ತಾರೆ, ಓಪನ್ ಬಾರ್ ಹಂಗೆ ಕಾಣ್ತಾವೆ. ಇದರಿಂದ ಮುಂದೆ ಏನಾಗುತ್ತೆ, ಅನಾಹುತಕ್ಕೆ ಕಾರಣಕ್ಕೆ ಗ್ಯಾರಂಟಿ. ನೆಕ್ಸ್ಟ್ ಈಗ ನಮ್ಮ ಲೇಬರ್ಸ್ ಅಲ್ಲಿ ಕಾರ್ಮಿಕರಿಗೆ ಸೇಫ್ಟಿ ಇವನ್ನ ಇಲ್ಲ. ಈಗ ನೋಡ್ರಿ, ಮ್ಯಾಲೆ ಏನೋ ಅಕಸ್ಮಾತ್ ಬಿದ್ದನಂದ್ರೆ ಅವ್ರಿಗೆ ಹೆಲ್ಮೆಟ್ಸ್ ಇಲ್ಲ, ಅವ್ರ ಜಾಕೆಟ್ಸ್ ಇಲ್ಲ, ಅದಕ್ಕೊಂದು ನಮ್ಮದು ಒಂದು ಬೆಲ್ಟ್ ಅಂತ ಇರ್ತದೆ ರೀ, ಆ ಬೆಲ್ಟ್ ಹಾಕ್ಕೋಬೇಕು ಅವರು. ಒಂದು ವೇಳೆ ಅವ್ರು ಏನು ಕೈ ತಪ್ಪಿ ಬಿದ್ರೆ ಮಾಡಿದ್ರೆ ಆ ಬೆಲ್ಟ್ ಹಿಡ್ಕೊಂಡು ಜೋತ್ ಬೀಳೋದು ಚಾನ್ಸಸ್ ಇರ್ತದೆ. ಮತ್ತು ಇನ್ನೊಂದು ಏನೈತಂದ್ರೆ ಅದು ಯಾವುದೋ ವರ್ಕ್ ಮಾಡ್ಕೊಂಡು ಕೆಳಗೆ ಅವ್ರಿಗೂ ಒಂದು ನೆಟ್, ಸಪೋಸ್ ಅವ್ರು ಬಿದ್ರು ಅಂದ್ರೆ ಕೆಳಗೆ ಅದ್ರ ಮ್ಯಾಗ ಬಿದ್ದಿರ್ಬೇಕು ಅವರು. ಸುರಕ್ಷತಾ ಮಾನದಂಡ, ಸೇಫ್ಟಿ ಮೆಷರ್ಸ್ ಅಂತಾರೆ, ಇವಕ್ಕೆಲ್ಲ ತೊಗೊಳಬೇಕು. ಅವ್ನು ಯಾವ ಇದ್ರಿಗಿಂತ ದೊಡ್ಡ ಪ್ರಾಜೆಕ್ಟ್ ಇದ್ದು ಅವ್ರು ಮಾಡೋಂಗಿಲ್ಲ. ಅವು ಮಾಡಲಿಲ್ಲ ಅಂದ್ರೆ ಏನಾಗ್ತೀವಿ, ಅನಾಹುತ ಆಗೇ ಆಗ್ತವೆ. ಆಮೇಲೆ ಇವೆಲ್ಲ ವರ್ಕ್ ಮಾಡ್ಬೇಕಾದ್ರೆ ಹೆಚ್ಚಾಗಿ ನೈಟ್ ವರ್ಕ್ ಮಾಡ್ಬೇಕ್ರಿ, ಜನರಿಗೆ ತೊಂದರೆ ಆಗೋದಿಲ್ಲ. ಆಮೇಲೆ ನೈಟ್ ವರ್ಕ್ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಫಾಸ್ಟ್ ಮೂಮೆಂಟ್ ಆಗೈತಿ. ಆಮೇಲೆ ಕಾರ್ಮಿಕರದ್ದು ಏನೈತಲ್ರಿ, ಈಗ ಕಟ್ಟಡ ಕಾರ್ಮಿಕರು 2 ಬ್ಯಾಚಸ್ ಮಾಡ್ಬೇಕು ಅವನು, ಕಂಟಿನ್ಯೂಟಿ. ಈಗ ಏನಾಗೈತಿ, ಒಂದು 4 ಜನ ಬರ್ತಾರೆ, 4 ಜನ. ಆಮೇಲೆ ಈಗ ಸಾಕಷ್ಟು ಇಕ್ವಿಪ್ಮೆಂಟ್ಸ್ ಅದಾವೆ, ಹೊಸ ಮಷಿನರಿ, ಮೆಕ್ಯಾನಿಸಮು ಸಾಕಷ್ಟು. ನಾವು ಈಗ ಎಲ್ಲ ನಾವು ಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿ ನೋಡೋಕ್ಕಾಗಲಿ ಸಾಕಷ್ಟು ಅದಾವೆ. ಅವನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾನೇ ಇಲ್ಲ, ಅಲ್ಲೇ ನಿಂತ್ಕೊಂಡು ಬಾರ್ ಮಾಡಿಸೋದು ಮಾಡ್ತಾರೆ. ಈಗ ಬಾರ್ ಕಟಿಂಗ್ ಮಷಿನ್ಸ್ ಬಂದವು, ಒಂಥರ ಮ್ಯಾನ್ಯುವಲ್ ವರ್ಕ್ ಟೈಪ್ ಮಾಡತ್ತು. ಅದಕ್ಕೋಸ್ಕರ ಇವನ್ನೆಲ್ಲ ಕಾನ್ಸಂಟ್ರೇಷನ್ ಮಾಡಿ ಇದನ್ನು ಮಾಡಿ ಹೊಸ ಮೆಕ್ಯಾನಿಸಮ್ ಯೂಸ್ ಮಾಡಿದ್ರೆ ಫಾಸ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. 2021ರಲ್ಲಿ ಕಾಮಗಾರಿ ಆರಂಭವಾಯಿತು, 24ರಲ್ಲಿ ಈ ಕಾಮಗಾರಿ ಮುಗಿಬೇಕಿತ್ತು. ಈಗ 2026ಗೆ ನಡೀತಾ ಇದೆ. ಈಗ ಡಿಸೆಂಬರ್ ವರೆಗೆ ಗಡುವು ಕೊಟ್ಟಿದ್ದಾರೆ, ಅಂದರೆ ಡಿಸೆಂಬರ್ ಒಳಗಡೆ ಕಾಮಗಾರಿ ಮುಗಿಸ್ಬೇಕು ಅಂತ ಗಡುವು ಕೊಟ್ಟಿದ್ದಾರೆ. ಕಾಮಗಾರಿ ನಿಗದಿತ ಅವಧಿಯಲ್ಲಿ ಏನು ಮುಗಿಬೇಕಾಗಿತ್ತು ಮುಗಿಲಿಲ್ಲ, ಗಡುವುಗಳು ಮುಗಿತಾ ಇದೆ ಹೊರತು ಕಾಮಗಾರಿ ಮುಗಿತಾ ಇಲ್ಲ. ಇಷ್ಟು ವಿಳಂಬ ಆಗೋದಕ್ಕೆ ತಾವು ಏನು ಕಾರಣ ಗುರುತಿಸ್ತೀರಿ? ಇದೊಂದು ಪ್ರಶ್ನೆ. ನಾವು ಇದಕ್ಕೆ ನಾವು ಉತ್ತರ ಹುಡುಕ್ಬೇಕಂತಂದರೆ ಸ್ವಲ್ಪ ನಾವು ಬೇರೆ ಕಡೆ ಹೇಗೆ ನಡೀತಾ ಇದೆ ಅಂತಲೂ ನೋಡೋದು. ಪ್ರಾಜೆಕ್ಟ್ಸ್ ಇವತ್ತು ಜಮ್ಮುವಿಂದ ಕಟ್ರಾದಿಂದ ಶ್ರೀನಗರ್ವರೆಗೆ ರೈಲ್ವೆ ಪ್ರಾಜೆಕ್ಟ್ ಅದೇ ಅವಧಿಯಲ್ಲಿ ಕಂಪ್ಲೀಟ್ ಆಗೋಯ್ತು. ಅಟಲ್ ಸೇತುವೆ ಕಂಪ್ಲೀಟ್ ಆಗೋಯ್ತು ಅದೇ ಹೆಚ್ಚು ಕಡಿಮೆ ಒಂದು 4-5 ವರ್ಷದಲ್ಲಿ. ಚಂದ್ರಯಾನ್ 2 ಫ್ಲೈಟ್ ಆಗೋದು ಅಷ್ಟರಲ್ಲಿ. ಸೊ ಒಂದೂವರೆ 2 ಕಿಲೋಮೀಟ್ರದ್ದು ಒಂದು ಫ್ಲೈಓವರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತಂದರೆ ತಂತ್ರಜ್ಞಾನ, ಟೆಕ್ನಾಲಜಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪ್ರಾಜೆಕ್ಟ್ ಪ್ಲ್ಯಾನಿಂಗೂ ಇರುತ್ತೆ. ಈಗ ಇದಕ್ಕೆ NHAIದವರು ಇದಕ್ಕೆ ಹೊಣೆಗಾರಿಕೆ ಅಂತಂದರೆ ಇವ್ರ ಹತ್ರ ಪ್ರಾಜೆಕ್ಟ್ ಪ್ಲ್ಯಾನಿಂಗೇ ಇಲ್ವಾ ಅಂತಂದರೆ, ಅಥವಾ ಇವರು ಬೇರೆ ಪ್ರಾಜೆಕ್ಟ್ಗಳಲ್ಲಿ ಏನು ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಇಷ್ಟು ಅವಧಿಯಲ್ಲಿ ಮುಗಿಸ್ಲೇಬೇಕಂತನ್ನೋದು, ಇದು ಹುಬ್ಬಳ್ಳಿಯ ಈ ಯೋಜನೆಗಳಿಗೆ ಯಾಕೆ ಇದಕ್ಕೆ ಅನ್ವಯ ಆಗ್ತಾ ಇಲ್ಲ? ಇದಕ್ಕೆ ನೇರವಾಗಿ ಇದು ಪ್ರಾಜೆಕ್ಟ್ ಮಾನಿಟರಿಂಗ್ ಏಜೆನ್ಸಿ ಏನಿದೆ, NHAI ಇರ್ಬೋದು, ಅದರ ಮೇಲ್ವಿಚಾರಕರಿರ್ಬೋದು, ಅಥವಾ ಇದ್ರ ಮೇಲ್ವಿಚಾರಣೆ ಮಾಡ್ತಿರುವಂಥ ಸರ್ಕಾರಗಳಿರ್ಬೋದು, ಇದಕ್ಕೆ ಹೊಣೆಗಾರಿಕೆ ಒಂದು ಫಿಕ್ಸ್ ಮಾಡಲೇಬೇಕಾಗುತ್ತೆ. ಈ ಒಂದು 21ನೇ ಶತಮಾನದಲ್ಲಿ ಪ್ರಾಜೆಕ್ಟ್ಗಳು 4 ವರ್ಷ ಇರೋದು 5 ವರ್ಷ, 6 ವರ್ಷ, 10 ವರ್ಷ ಸ್ಟ್ರೆಚ್ ಆಗುತ್ತೆ ಅಂತಂದರೆ ಅದು ಎಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸರ್, ಕಾಮಗಾರಿಯ ಸುರಕ್ಷತಾ ಕ್ರಮಗಳ ಬಗ್ಗೆ ನಾವು ಆಗಲೇ ಮಾತಾಡ್ತಾ ಇದ್ವಿ. ಹಿಂದೆ ಇದೇ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ರಾಡ್ ಬಿದ್ದು ಒಬ್ಬರು ASI ಕೂಡ ಮೃತಪಟ್ಟಿದ್ದರು. ಅದಾದ ನಂತರ ಕೂಡ ಅದೇ ರೀತಿ ಅವಘಡ ನಡೀತು, ಆದರೆ ಸಾವು ಏನು ಸಂಭವಿಸಿಲ್ಲ, ಒಬ್ಬರು ಗಾಯಗೊಂಡಿದ್ದಾರೆ. ಎಲ್ಲೋ ಒಂದು ಕಡೆಗೆ ಸುರಕ್ಷತಾ ಕ್ರಮಗಳು ಕೈಗೊಳ್ಳೋದ್ರಲ್ಲಿ ಲೋಪ ಏನಾರು ಆಗಿದೆಯಾ? ಈ ವಿಷಯದ ಬಗ್ಗೆ ಬೇಕಂದ್ರೆ 100% ಇದೆ. ಯಾಕಂದರೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಪ್ರಾಪರ್ ಸೂಪರ್ವಿಷನ್ ಇಲ್ಲ. ಇದಕ್ಕೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಇರ್ತಾವೆ, ಅವ್ರಿಗೆ ನಾವು ಹೆಚ್ಚು ಕಡಿಮೆ ಎವ್ರಿ ಡೇ ಇನ್ಸ್ಪೆಕ್ಷನ್ ಮಾಡ್ಬೇಕು. ಅವ್ರಿಗೆ ಈ ಒಂದು ವರ್ಕ್ ಆದ್ಕೂಲ ಅದು ಏನಾಗೈತಿ, ಏನು ಕ್ವಾಲಿಟಿ ಓರಿಯಂಟೇಷನ್
ಆಮೇಲೆ ಏನು ಪ್ರಾಬ್ಲಮ್ ಆಗೈತಿ ಇವನ್ನೆಲ್ಲನೂ ಪ್ರತಿ ಡೈಲಿ ಒಂದು ಮಾನಿಟ್ರಿಂಗ್ ಬೇಕು. ಇಲ್ಲಾಂತಂದ್ರೆ ಏನಾಗುತ್ತೆ, ಇವೆಲ್ಲ ಪ್ರಾಜೆಕ್ಟ್ ದೊಡ್ಡ ದೊಡ್ಡ ಕೋಟ್ಯಾನುಗಟ್ಟಲೆ 300-350 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿ ನಾವು ಇಲ್ಲೆಲ್ಲ ಏನು ನಿಷ್ಕಾಳಜಿ ಮಾಡೋದ್ರಿಂದ ಮುಂದೆ ಇವು ಅನಾಹುತಕ್ಕೆ ಕಾರಣ ಆದವು ಅಂದ್ರೆ ಅವಾಗ ಯಾರು ಏನು ಮಾಡೋಕ್ಕಾಗಲ್ಲ ರೀ. ಸುಪ್ರಯೋಜನ ಆಗಿತ್ತಂದ್ರೆ ಇವೆಲ್ಲ ಲೋಪದೋಷಗಳು ಕಾಣಂಗಿಲ್ಲವು. ಅದ್ರ ಮ್ಯಾಲೆ ಕೆಲಸ ಮಾಡ್ತಾರೆ, ಕೆಳಗೆ ಜನ ಅಡ್ಡಾಡ್ತಿರ್ತಾರೆ. ಈ ಸೇಫ್ಟಿ ಅಂದ್ರೆ ಏನು ರೀ, ಅಲ್ಲಿ ಏನೋ ಒಂದು ಕೆಲಸ ಮಾಡಲಿ ಅದ್ರ ಕೆಳಗೆ ಒಂದು ನೆಟ್ ಅಂತ ಹಾಕ್ತಾರೆ ಅವಕ್ಕೆ. ಏನೋ ಬಿದ್ದರೂ ಒಂದು ರಾಡ್ ಬಿದ್ದರೆ ಆ ರಾಡ್ ಆಗಿ ನೆಟ್ನೊಳಗೆ ಬೀಳ್ಬೇಕು. ಇವತ್ತು ಕಾರ್ಮಿಕರು ಇರ್ಬೋದು, ಜನರಿಗೆ ಇದು ತೊಂದರೆ ಆಗಬಾರ್ದು. ಆಮೇಲೆ ಆ ಏರಿಯಾದಾಗ ಏನೈತಲ್ಲ ಮ್ಯಾಲೆ ವರ್ಕ್ ಮಾಡುತ್ತೆ, ಆ ಏರಿಯಾದಾಗೆಲ್ಲ ಜನರಲ್ಲಿ ವೆಹಿಕಲ್ಸ್ ಆಗಲಿ ಅದನ್ನು ಬಂದ್ ಮಾಡಿಸ್ಬೇಕು. ಇಲ್ಲಾಂತಂದ್ರೆ ಏನಾಗೈತಿ, ಅನಾಹುತಗಳು ಆಗಿಂದ ನಾವು ಅನಾಹುತ ಸಂಭವಿಸಿ ನಾವು ಪರಿಹಾರ ಹುಡ್ಕಕ್ಕೆ ಪ್ರಯತ್ನ ಮಾಡ್ತೀವಿ. ಪರಿಹಾರ ಕೊಡೋದು ಮುಖ್ಯ ಅಲ್ಲ, ನಮ್ಗೆ ಅನಾಹುತ ಆಗದಂಗೆ ನೋಡ್ಕೊಳೋದು ಮುಖ್ಯ. ಅದಕ್ಕೋಸ್ಕರ ಇದಕ್ಕೆ ಮುಖ್ಯವಾಗಿ ಕಾಣಿದ ಬೀಳ್ತಾರೆ ಅಂದರೆ ನಮ್ಮ ಸಿವಿಲ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್. ಈಗ ಒಂದು ಫ್ಲೈಓವರ್ನ ಮಾಡಿದ್ದ ಉದ್ದೇಶನೇ ಮುಂದಿನ ಭವಿಷ್ಯದಲ್ಲಿ ಏನೋ ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತೆ, ಅದರಿಂದ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ, ಸುಗಮ ಸಂಚಾರ ಆಗಲಿ ಅನ್ನೋ ಕಾರಣಕ್ಕಾಗಿಯೇ ಭವಿಷ್ಯದ ದೃಷ್ಟಿಯಿಂದ ಫ್ಲೈಓವರ್ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಆದರೆ ಈಗಿನ ಫ್ಲೈಓವರ್ ಕಾಮಗಾರಿಯಲ್ಲಿ ನೋಡೋದಾದರೆ ಈಗ ಗೋಕುಲ್ ರೋಡಲ್ಲಿ ಕಡೆಗೆ ತೊಗೊಂಡ್ರೆ ಒಂದೇ ಸ್ಟ್ರೆಚ್ ಇದೆ, ಅದು ಅಂದರೆ ಒನ್ ವೇ ಸಂಚಾರ ಇದೆ ಅಲ್ಲಿ. ಈಗ ಅದೇ ರೋಡಲ್ಲಿ ಮುಂದೆ ಹೋದರೆ ಏರ್ಪೋರ್ಟ್ ಆಗಿದೆ, ಆ ರೋಡಲ್ಲಿ ಇನ್ನೂ ಮುಂದೆ ಡೆವಲಪ್ ಆಗೋ ಸಾಧ್ಯತೆ ಇದೆ. ಒನ್ ವೇ ಮಾಡಿರೋದ್ರಿಂದ ಅದರಿಂದ ಮುಂದೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ, ತಾವೇನು ಹೇಳ್ತೀರಿ? ದೂರದೃಷ್ಟಿ ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಚುನಾಯಿತ ಪ್ರತಿನಿಧಿಗಳು ಇದರಲ್ಲಿ ವಿಶೇಷ ಆಸಕ್ತಿ ತೋರಿಸ್ಬೇಕು. ಯಾವೆಲ್ಲ ಯೋಜನೆಗಳು ಯಾವ್ಯಾವ ರಸ್ತೆಗಳಲ್ಲಿ ಎಲ್ಲಿ ಕೈಗಾರಿಕೆ ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲಿ ವಾಣಿಜ್ಯ ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಇವು ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಿ ಅದರದ್ದೊಂದು ನೀಲನಕ್ಷೆ ಹಾಕ್ಕೊಂಡು ಆವಾಗ ಗೋಕುಲ್ ರಸ್ತೆಯಲ್ಲಿ ಎಷ್ಟು ಟ್ರಾಫಿಕ್ ಬರುತ್ತೆ, ಒರಿಜಿನ್ ಡೆಸ್ಟಿನೇಷನ್ ಸರ್ವೆ ಅಂತ ಇರುತ್ತೆ. ಸೊ ಇವೆಲ್ಲ ಮಾಡಿದವಾಗ ಗೋಕುಲ್ ರಸ್ತೆಯಲ್ಲಿ ನಮಗೆ ಒಂದು ಸಿಂಗಲ್ ಲೇನ್ ಸಾಕಾ ಅಥವಾ ಡಬಲ್ ಬೇಕಾ ಅಥವಾ 4 ಲೇನ್ ಬೇಕಾ ಅಥವಾ ಅದು ಮೇಲ್ಗಡೆಯಿಂದ ಅದು ಫ್ಲೈಓವರ್ ಆಗಿ, ಯಾಕಂದರೆ ಅಲ್ಲಿ ಬರೀ ಏರ್ಪೋರ್ಟ್ ಅಲ್ಲ, ಇನ್ಫೋಸಿಸ್ ಬಂದಿದೆ ಇವತ್ತು, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಆಗ್ತಾ ಇದೆ. ITBT ಕಾರಿಡೋರ್ ಆದರೆ ಸಿಂಗಲ್ ಲೇನಲ್ಲಿ ನಾವು ಯಾವ ಥರ ಓಡಿಸ್ತೀವಿ, ಅಲ್ಲಿ ಬಂದಂಥ ಏನು ದೊಡ್ಡ ದೊಡ್ಡ ಉದ್ಯಮಿಗಳು ಬರ್ತಾರೆ, ವಿದೇಶದಿಂದ ದೊಡ್ಡ ದೊಡ್ಡ ಕಂಪ್ನಿಗಳ ಮುಖ್ಯಸ್ಥರು ಬರ್ತಾರೆ, ಅವ್ರಿಗೆ ನಾವು ಏನು ಬೆಂಗಳೂರಿನಲ್ಲಿ ಇವತ್ತು ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡು 2 ತಾಸು ಏನು ಇವತ್ತಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಏನು ನಾವು ಹುಬ್ಬಳ್ಳಿಯಲ್ಲೂ ಅದಕ್ಕೆ ಏನಾದರೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡಿಬರುತ್ತೆ. ಸರಿ ಸರ್, ಯಾವುದೇ ಒಂದು ಕಾಮಗಾರಿ ಬೇಗ ಮುಗಿಬೇಕು ಅಂದರೆ ಅಲ್ಲಿ ಅಗತ್ಯದಷ್ಟು ಕಾರ್ಮಿಕರ ಬೇಕಾಗತ್ತೆ. ಇಂಥ ದೊಡ್ಡ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳುವಾಗ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಮುಗಿಸೋದಕ್ಕೆ ಎಷ್ಟು ಕಾರ್ಮಿಕರು ಬೇಕೋ ಅಷ್ಟನ್ನು ಇಲ್ಲಿ ನಿಯೋಜನೆ ಮಾಡಿಲ್ಲ ಅನ್ನೋ ಒಂದು ದೂರು ಕೂಡ ಇದೆ. ತಾವೇನು ಹೇಳ್ತೀರಿ ಸರ್? ಇದಕ್ಕೇನಿದೆ ಅಲ್ರಿ, ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಟೈಮ್ ಬಾಂಡ್ ಅಂತ ಇರುತ್ತೆ ನಮ್ಗೆ. ಈ ಟೈಮ್ನಾಗ ಇಷ್ಟ ಮುಗಿಬೇಕು, ಹಿಂಗೆ ಮುಗಿಬೇಕು, ಇಷ್ಟಲ್ಲಿ ಬರಬೇಕು, ಇಷ್ಟ ಕಾಸ್ಟ್ ಆಗುತ್ತೆ, ಇಷ್ಟ ಸಿಮೆಂಟ್ ಬೇಕು, ಇಷ್ಟ ಕಡಿ ಬೇಕು, ಎಲ್ಲ ಒಂದು ಒಂದು ನಮ್ಮದು ಒಂದು ಇದು ಇರ್ತೈತಿ. ಆ ಸಿಸ್ಟಮ್ನಾಗ ಮಾಡಿದರೆ ಏನಾಗೋದಿಲ್ಲ ಇದು. ಈಗ ಇದು ಒನ್ಲಿ ನಾವು ಈ ವರ್ಕ್ ನೋಡಿದ್ರೆ ಈಗಿನ ಟೆಕ್ನಾಲಜಿ ಪ್ರಕಾರ ಓನ್ಲಿ 2 years ಪ್ರಾಜೆಕ್ಟ್ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ, 4 ಜನ ತರ್ತಾರೆ, ಅಲ್ಲಿ ಮೇಲೆ ಒಂದು 4 ಮಂದಿ ನಿಲ್ಸಿರ್ತಾರೆ. ಇದೇನು ಒಂಥರ ಇದು ಅನ್ಸೈಂಟಿಫಿಕ್ ಆಗಿ ವರ್ಕ್ ನಡ್ತಾ ಇದೆ. ಇದು ಈ ಫ್ಲೈಓವರ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಗೋಕುಲ್ ರೋಡ್ ಇದನ್ನು ಎದಕ್ಕೆ ಮಾಡೋಕತ್ತಂದ್ರೆ ಜನರಿಗೆ ಯಾರಿಗೂ ಅರ್ಥ ಆಗಿಲ್ಲ. ಅದು ಸಿಂಗಲ್ ಲೈನ್ ಮಾಡ್ಯಾರ, ಇದು ಏರ್ಪೋರ್ಟ್ ದಾಟಿ ನಮ್ಮದು ಬೈಪಾಸ್ ರೋಡ್ ಕೂಡ್ಬೇಕದು, ಅಂದ್ರೆ ಮಾತ್ರ ಈ ಪ್ರಾಜೆಕ್ಟ್ ಉಪಯೋಗ ಆಗತ್ತೆ. ಯಾಕಂದ್ರೆ ಈಗ ಟ್ರಾಫಿಕ್ ಮುಂದಿನ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ನಾವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿ ಇದ್ದರೆ ನಮ್ಮದು ಗಬ್ಬರ್ ರೋಡ್ ಅಲ್ಲಿ ಬೈಪಾಸ್ ಜಾಯ್ನ್ ಆಗ್ಬೇಕು ಅಂದ್ರೆ ಈಸಿ ಮೂವ್ಮೆಂಟ್ ಆಗಿಬಿಡ್ತಾವೆ. ಆಮೇಲೆ ಗದಗ ನೆಕ್ಸ್ಟ್ ನಮ್ಮದು ಅಲ್ಲೊಂದು ಬೈಪಾಸ್ ರೋಡ್ ಅದಕ್ಕೆ ಟಚ್ ಆಗ್ಬೇಕು. ಮತ್ತು ಅಲ್ಲಿ ಎಲ್ಲೆಲ್ಲೇ ನಮ್ಮದು ಸಂಬಂಧಪಟ್ಟ ಇರ್ತಾವೆ ಸೈಡ್ ಇಳ್ಕೊಳಕ್ಕೆ ಹತ್ತಕ್ಕೆ ಅವೆಲ್ಲ ಮಾಡ್ಬೋದು, ಚಾನ್ಸಸ್ ಅದಾವೆಲ್ಲ ಅವಕ್ಕೋರಿ. ಇಂಥವು ಸಾಕಷ್ಟು ಯೋಜನೆಗಳು ಮಾಡೋದು ಈಗೂ ಸಹಿತ ಕಾಲ ಮಿಂಚಿಲ್ಲ. ಈಗ ಒಂದು ಕಡೆಗೆ ಕಾಮಗಾರಿ ವಿಳಂಬ ಆಗ್ತದೆ. ವಿಳಂಬ ಅಂದರೆ ಒಂದು ಆಮೆಗತಿ ಕಾಮಗಾರಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಕಡೆಗೆ ಏನಾಗ್ತಾ ಇದೆ, ಮಳೆ ಬಂದರೆ ಕೆಸರು, ಮಳೆ ಇಲ್ಲ ಅಂದರೆ ಧೂಳು. ಅಂದರೆ ಒಟ್ಟಿನಲ್ಲಿ ಸಾರ್ವಜನಿಕರು ಇದರಿಂದ ತೊಂದರೆ ಆಗ್ತಾ ಇದೆ. ಈ ವಿಳಂಬಕ್ಕೆ ಯಾರು ಹೊಣೆ ಸರ್? ಟೆಂಡರ್ ಡಾಕ್ಯುಮೆಂಟ್ಸ್ನಲ್ಲಿ ಎಲ್ಲ ಸ್ಪಷ್ಟವಾಗಿ ಎಷ್ಟು ಅವಧಿಯಲ್ಲಿ ಇದು ಕಂಪ್ಲೀಟ್ ಆಗಬೇಕು, ಆಗದೆ ಹೋದರೆ ಏನು ಪೆನಲ್ಟಿ ಕಂಡೀಷನ್ ಇರ್ತವೆ, ಆಮೇಲೆ ಅದಕ್ಕೆ ಯಾರು ಹೊಣೆಗಾರರು, ಕಾಂಟ್ರಾಕ್ಟರ್ ಇದ್ದರೆ ಮೇಲ್ವಿಚಾರಕರು ಯಾರು ಇರ್ತಾರೆ ಅವರ ಜವಾಬ್ದಾರಿ ಏನು, ಕಾಂಟ್ರಾಕ್ಟರ್ ಜವಾಬ್ದಾರಿ ಏನು, ಇದೆಲ್ಲನೂ ಅದರಲ್ಲಿ ಸೇರ್ಪಟ್ಟಿರುತ್ತೆ. ಸೊ ಹಂಗಿದ್ಮೇಲೆ
ಈಗ ಇದು ಡಿಲೇ ಆಗ್ತಾ ಇದೆ, ಪದೇ ಪದೇ ವಿಳಂಬ ಆಗ್ತಾ ಇದೆ. 4 ವರ್ಷ ಆಗೋ ಪ್ರಾಜೆಕ್ಟು ಇವತ್ತು 6 ವರ್ಷ 7 ವರ್ಷ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಹೊಣೆಗಾರಿಕೆ ಫಿಕ್ಸ್ ಮಾಡೋದು ಅಥವಾ ಇದಕ್ಕೆ ಯಾರು ಇದಕ್ಕೆ ಹೊಣೆಗಾರರು ಅಂತ ಹೇಳೋದು ಅಂದರೆ 2-3 ಸ್ತರದಲ್ಲಿ 2-3 ಮಟ್ಟದಲ್ಲಿ ಇದು ಆ್ಯಕ್ಚುಲಿ ಲೆವೆಲಲ್ಲಿ ಹೊಣೆಗಾರಿಕೆಯನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಒಂದು ಕಾಂಟ್ರಾಕ್ಟರ್ ಲೆವೆಲಲ್ಲಿ, ಇನ್ನೊಂದು ಅಧಿಕಾರಿಗಳ ಲೆವೆಲಲ್ಲಿ, ಇನ್ನೊಂದು ಸರ್ಕಾರ ಕೊನೆಗೆ ಜವಾಬ್ದಾರಿ ತಗೊಳ್ಳೇಬೇಕಾಗುತ್ತೆ ಇದಕ್ಕೆ. ಸುರೇಶ್ ಸರ್, ಈಗ ಅಧಿಕಾರಿಗಳು ಹೇಳೋ ಪ್ರಕಾರ ಇಲ್ಲಿವರೆಗೂ 70ರಷ್ಟು ಮಾತ್ರ ಕಾಮಗಾರಿ ಆಗಿದೆ. ಅದರ ಜೊತೆಗೆ ಕಾಮಗಾರಿ ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ, ಈ ಯೋಜನೆಯೇ ವೈಜ್ಞಾನಿಕವಲ್ಲ ಅನ್ನೋ ಕೂಡ ಒಂದು ದೂರುಗಳು ಕೂಡ ಇದ್ದಾವೆ. ಇನ್ನೂ ತಾವು ಹೇಳಿದ್ರೆ ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಸುಧಾರಣೆ ಮಾಡ್ಕೋಬೇಕು ಇದರಲ್ಲಿ ಅಂತೇಳಿ. ಇನ್ನೂ ಯಾವ ಥರದ ಸುಧಾರಣೆ ಆಗಬೇಕಿದೆ, ಇನ್ನೇನು ಮಾರ್ಪಾಡು ಆಗಬೇಕಿದೆ ಇದರಲ್ಲಿ, ಕೊನೆಯ ಹಂತದಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ? ಈಗ 70% 80% ಮುಖ್ಯ ಅಲ್ಲ, ನಮಗೆ ಲಘು ಮುಗಿದು ಮುಖ್ಯ ಐತಿ, ಅದು ವೈಜ್ಞಾನಿಕವಾಗಿ. ಮತ್ತು ಯಾವುದೋ ಒಂದು ವರ್ಕ್ ಮಾಡ್ಬೇಕು, ಆ ಕೆಳಗಿನ ರೋಡೆ ಈಗ ನೋಡಿರಿ ಧೂಳ ಗೀಳ ಎಲ್ಲ ಬರ್ತಿರ್ತಾವೆ, ಜನರಿಗೆ ತೊಂದರೆ ಆಗ್ತಾ ಇರ್ತೈತೆ. ಆ ಹೊತ್ತಿನಾಗ ಟೆಂಪರರಿ ಒಂದು ಟಾರ್ ಹಾಕಿಬಿಡ್ಬೋದು. ಟೆಂಪ್ರರಿ ಟಾರ್ ಹಾಕಿಬಿಟ್ರೆ ಏನೂ ಆಗೋದಿಲ್ಲ ರೀ. ಆಮೇಲೆ ಮಳೆಗಾಲದಾಗ ತೆಗಿರ್ತಾವೆ. ಈ ಬೇಸಿಗೆ ಒಳಗೆ ಧೂಳ ಗೀಳ ಮಾಡಿ ಅಲರ್ಜಿಕಲ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಆಗ್ತಾವೆ. ಅಂದರೆ ಇದೆಲ್ಲ ಏನು ಇವನ್ನೆಲ್ಲ ಪ್ರಿಕಾಷನ್ ಮಾಡಿಕೊಂಡು ನಾವು ಯಾವುದೋ ಒಂದು ವರ್ಕ್ ಮಾಡ್ಬೇಕಾದ್ರೆ ಆ ವರ್ಕಿಗೆ ಸಂಬಂಧಪಟ್ಟ ರಸ್ತೆಗಳಾಗಲಿ ಜನರಿಗೆ ತೊಂದರೆ ಆಗದಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊತ ಹೋಗಬೇಕು. ಇದರಿಂದ ಜನರಿಗೂ ಒಳ್ಳೆಯದು, ಆ ಪ್ರೊಜೆಕ್ಟಿಗೂ ಮುಂದೆ ಫ್ಯೂಚರ್ನ ಫಾಸ್ಟಾಗೂ ಆಗುತ್ತೆ. ಹುಬ್ಬಳ್ಳಿ ಅಂದ್ಕೊಳ್ಳೇ ಮುಖ್ಯವಾಗಿ ತಲೆಗೆ ಬರೋದು ಚೆನ್ನಮ್ಮ ಸರ್ಕಲ್. ಈ ಕಾಮಗಾರಿಯಿಂದಾಗಿ ಚೆನ್ನಮ್ಮ ಸರ್ಕಲ್ ಸುತ್ತಗಳು ಪಿಲ್ಲರ್ಗಳು ಬಂದಿದ್ದಾವೆ, ಅದರ ಅಂದ ಈಗ ಸಂಪೂರ್ಣವಾಗಿ ಹಾಳಾಗಿದೆ. ಮತ್ತೆ ಹಳೆ ಇದಕ್ಕೆ ಬರೋದಾದರೆ ಅದನ್ನು ಯಾವ ಥರ ಡೆವಲಪ್ ಮಾಡಬೇಕು, ತಮ್ಮ ಸಲಹೆಗಳೇನು ಸರ್ ಇದಕ್ಕೆ? ಬರೀ ಹುಬ್ಬಳ್ಳಿ ಅಲ್ಲ, ಈ ಉತ್ತರ ಕರ್ನಾಟಕದ ಭಾಗದ ಜನರಿಗೆ, ಆಮೇಲೆ ಸಮಗ್ರ ನಮ್ಮ ಎಲ್ಲ ಕರ್ನಾಟಕದ ಜನರಿಗೆ ಇದೊಂದು ಚೆನ್ನಮ್ಮ ವೃತ್ತ ಅಂತಂದರೆ ಭಾಳ ಒಂದು ಹೆಮ್ಮೆ ಪಡುವಂಥ ಒಂದು ಜಾಗ ಆ್ಯಕ್ಚುಲಿ. ಅದನ್ನು ಸಂಪೂರ್ಣವಾಗಿ ನಾವು ಅದು ಟೋಟ್ಲಿ ಕೆಟ್ಟೋಗಿದೆ ಆ್ಯಕ್ಚುಲಿ. ಹಾಗಾಗಿ ನಮ್ಮ ಹುಬ್ಬಳ್ಳಿಯ ಒಂದು ಏನು ಪ್ಲ್ಯಾನಿಂಗ್ ಮಾಡೋ ಒಂದು ನಿಟ್ಟಿನಲ್ಲಿ ಅರ್ಬನ್ ಡಿಸೈನನ್ನು ನಾವು ಒಂದು ಅಳವಡಿಸ್ಕೊಂಡು, ನಗರ ವಿನ್ಯಾಸ ಏನಿದೆ ಅದನ್ನು ಅಳವಡಿಸ್ಕೊಂಡು ಮಾಡಿದರೆ ಚೆನ್ನಾಗಿ ನಾವು ಇನ್ನೂ ಹೆಚ್ಚು ಅಂದವಾಗಿ ಇದನ್ನು ಡೆವಲಪ್ ಮಾಡ್ಬೋದು. ಈಗಲೂ ಕೂಡ ಕಾಲ ಮೀರಿಲ್ಲ. ಈಗ ಏನು ಸ್ಥಿತಿ ಇದೆಯೋ ಇದನ್ನು ಫ್ಲೈಓವರ್ ಈಗ ಯಾವ ರೀತಿ ವಿನ್ಯಾಸ ಆಗಿದೆ ಅದನ್ನೇ ಒಂದು ಬೇಸಾಗಿಟ್ಕೊಂಡು ಚೆನ್ನಾಗಿ ಒಂದು ಇನ್ನೂ ಚೆನ್ನಾಗಿ ವಿನ್ಯಾಸ ಆಗಬಹುದು. ಇದ್ರು ಚೆನ್ನಮ್ಮ ವೃತ್ತ ಇರ್ಬೋದು ಅಥವಾ ಸುತ್ತಮುತ್ತಲಿನ ಪ್ರದೇಶ ಇರ್ಬೋದು. ಇದಕ್ಕೆ ಖಾಸಗಿ ವಲಯದಿಂದ ಮತ್ತು ಏನು ತಜ್ಞರು ಇರ್ತಾರೆ ಅವ್ರನ್ನ ಸೇರಿಸ್ಕೊಂಡು ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಇದನ್ನು ಡೆವಲಪ್ ಮಾಡ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಸರ್ಕಾರ ಇರ್ಬೋದು, ಇದರಲ್ಲಿ ವಿಶೇಷ ಆಸಕ್ತಿ ವಹಿಸಿ ಬರೀ ಒಂದು ಫ್ಲೈಓವರ್ ಅಂತಂದರೆ ಕಾಂಕ್ರೀಟು ಸ್ಟೀಲ್ ಹಾಕಿರೋ ಒಂದು ಬ್ರಿಡ್ಜ್ ಕಟ್ಟೋದಲ್ಲ, ನಗರದ ಒಂದು ಅಸ್ಮಿತೆ ಅದು ಆ್ಯಕ್ಚುಲಿ. ನಮ್ಮ ನಗರದ ಉತ್ತರ ಕರ್ನಾಟಕದ ಒಂದು ಅಸ್ಮಿತೆಯ ಒಂದು ಪ್ರತೀಕ ಆಗಿದೆ ಆ್ಯಕ್ಚುಲಿ. ಸೊ ಹಾಗಾಗಿ ಅದರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಮುಂದಿನ ಬರುವ ಪೀಳಿಗೆಗಳು ಅದು, ಯಾಕಂದರೆ ಈಗ ನಮ್ಮ ಹಿಂದಿನವರೆಲ್ಲ ನಾವು ಚೆನ್ನಮ್ಮ ವೃತ್ತ ಅಂದರೆ ನೆನಪಿಟ್ಟಿವಿ. ಆದರೆ ಈಗ ಮುಂದೆ ಬರೋ ಪೀಳಿಗೆಗೆ ಅದು ಬರೀ ಒಂದು ಫೋಟೋದಲ್ಲೇ ನೋಡೋ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಫ್ಲೈಓವರ್ ಬದಲಿಗೆ ಒಂದು ಮೆಟ್ರೋ ಶುರು ಮಾಡಿದರೆ ಅದನ್ನು ಅಕ್ಕಪಕ್ಕದ ನಗರಗಳಿಗೂ ಕೂಡ ವಿಸ್ತರಣೆ ಮಾಡೋ ಒಂದು ಅವಕಾಶ ಇತ್ತು ಅಂತ ಒಂದು ಅಭಿಪ್ರಾಯ ಇದೆ ಸರ್. ಅದು ಸಾಧ್ಯತೆ ಇತ್ತಾ? ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಇಚ್ಛಾಶಕ್ತಿ ಇದ್ದರೆ ಎಲ್ಲವೂ ಸಾಧ್ಯ. ಮೆಟ್ರೋ ಪ್ರೊಜೆಕ್ಟ್ ಮಾಡೋದು ಭಾಳ ಒಳ್ಳೆಯದು. ಈಗ ಧಾರವಾಡ, ಹುಬ್ಬಳ್ಳಿ, ಆಮೇಲೆ ಇವನ್ನೆಲ್ಲ ನಾವು ಸರೌಂಡಿಂಗ್ಸ್ ನವನಗರವೆಲ್ಲ ಕವರ್ ಆಗಿಬಿಡ್ತಾವೆ. ಇದರಿಂದ ನಮಗೆ ಜನರಿಗೆ ಯೂಸ್ ಆಗ್ತಿತ್ತು. ಬಟ್ ಇಷ್ಟು ಡಿಲೇ ಆದರೆ ಯಾರೂ ಇದಕ್ಕೆ ಮೂವ್ ಅನ್ನಂಗಿಲ್ಲ. ಅದ್ರ ಸಂಬಂಧ ಈಗ ಫ್ಲೈಓವರ್ದು ಆಗಿದ್ದು ಒಳ್ಳೆಯದ, ಬಟ್ ಈ ಡಿಲೇ ಆಗಿದ್ದಷ್ಟು ಪ್ರಾಬ್ಲಮ್ ಇದೆ. ಮೆಟ್ರೋ ಆಗೋದ್ರಿಂದ ಇನ್ನೂ ಒಳ್ಳೆಯ ಮುಂದೆ ಫ್ಯೂಚರ್ದಾಗ ಮಾಡಿದ್ರು ಭಾಳ ಒಳ್ಳೆಯದು. ಮೇಲ್ಸೇತುವೆ ಕಾಮಗಾರಿ ಮುಗಿದ್ರೆ ಅಭಿವೃದ್ಧಿಗೆ ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ? ತಮ್ಮ ಅಭಿಪ್ರಾಯ ಏನು ಸರ್ ಇದರಲ್ಲಿ? ಎಲ್ಲ ದೃಷ್ಟಿಯಿಂದನೂ ವ್ಯಾಪಾರೀಕರಣ ಆಗಲಿ, ಇವು ಆಗಲಿ, ಎಲ್ಲ ದೃಷ್ಟಿಯಿಂದ ಉಪಯೋಗ ಆಗುತ್ತೆ. ಈಗ ಲಾರಿ ಗೀರಿ ಏನೇ ಇರಲಿ ಮೇಲೆ ಅಡ್ಡಾಡ್ತಾವೆ. ಮತ್ತು ನಮ್ಮ ದಿನನಿತ್ಯ ಓಡಾಡೋಂಥ ಬಸ್ಸುಗಳು, ಸಿಟಿ ಬಸ್ ಆಗಲಿ, ಇವೆಲ್ಲ ಬಸ್ಸು ಆಟೋ ಎಲ್ಲ ಕೆಳಗೆ ಅಡ್ಡಾಡೋಕ್ಕೆ ಚಾನ್ಸಸ್ ಅದು. ಮತ್ತು ಈಸಿ ಸಂಚಾರ, ಟ್ರಾಫಿಕ್ ಜಾಮ್ ಆಗೋದಿಲ್ಲ, ಕಡಿಮೆ ಆಗುತ್ತೆ. ಈಗ ಈ ಮೇಲ್ಸೇತುವೆ ಫ್ಲೈಓವರ್ ಕಾಮಗಾರಿ ಏನು ನಡೀತಾ ಇದೆ ಅದು ಪೂರ್ಣಗೊಂಡ್ರೆ ನನ್ನ ಪ್ರಕಾರ ಸಾಮಾನ್ಯ ಸ್ಥಿತಿಗೆ ನಾವು ಮತ್ತೆ ಮರಳಿ ಬರ್ತೀವಿ. ಒಂದು ಏನು ಅಲ್ಲಿ ಟ್ರಾಫಿಕ್ ಇದೆ ಅಲ್ಲಿ ಸಂಚಾರ ಸಾಮಾನ್ಯ ಸ್ಥಿತಿಗೆ ಬರೋದೇ ಒಂದು ದೊಡ್ಡ ರಿಲೀಫ್ ಆಗುತ್ತೆ ಆ್ಯಕ್ಚುಲಿ.
ಆಮೇಲೆ ಇದರಿಂದ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗ್ಬೋದು ಅದಂತೂ ಯಾಕೆಂದರೆ ಸಂಪೂರ್ಣ ಮಾಹಿತಿಯ ಕೊರತೆ ಇರೋದ್ರಿಂದ ನಾವು ಕಾದು ನೋಡಬೇಕಾಗುತ್ತೆ. ಪ್ಲ್ಯಾನ್ ಮಾಡಿದವಾಗ 10 ವರ್ಷದ ಹಿಂದಿನ ಟ್ರಾಫಿಕ್ ಏನೋ ತೊಗೊಂಡು ಮಾಡಿದ್ರು, ಈಗ ಮತ್ತೆ ಟ್ರಾಫಿಕ್ ಜಾಸ್ತಿ ಆಗಿದೆ, ಖಾಸಗಿ ವಾಹನಗಳು ಜಾಸ್ತಿ ಆಗಿದ್ದಾವೆ, ಬೇರೆ ವಾಹನಗಳೆಲ್ಲ ಸಂಖ್ಯೆ ಜಾಸ್ತಿ ಆಗಿದೆ. ನನ್ನ ಪ್ರಕಾರ ಸರ್ಕಾರ ಇದಕ್ಕೆ ಈಗಲೇ ಮುಂದೆ ಏನೆಲ್ಲ ಮಾಡಬೇಕು, ಇದಕ್ಕೆ ಪೂರಕವಾಗಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಿಂದನೇ ಒಂದು ಜನರ ಜೊತೆ ಆಮೇಲೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಚರ್ಚೆ ಪ್ರಾರಂಭಿಸಬೇಕು. ಆಮೇಲೆ ಮುಂದಿನ ಕ್ರಮ ಏನೆಲ್ಲ ಆಗಬೇಕು ಈಗಲಿಂದನೇ ಅದನ್ನು ಶುರು ಮಾಡಿಕೊಳ್ಬೇಕು. ಕಾಮಗಾರಿಯಲ್ಲಿನ ಲೋಪಗಳನ್ನು ಸರಿಪಡಿಸಿಕೊಂಡು ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸಬೇಕು ಎಂಬುದು ಇವತ್ತಿನ ಚರ್ಚೆಯ ವಿಷಯ. ಇದುವರೆಗೂ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದ ಸಂತೋಷ್ ನರಗುಂದ್ ಅವರಿಗೆ ಮತ್ತು ಸುರೇಶ್ ಕಿರೇಶ್ವರ್ ಅವರಿಗೆ ಧನ್ಯವಾದಗಳು. ಇಂತಹದ್ದೇ ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ.